ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ದಾವಣಗೆರೆ ದಂಗಲ್. ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ಅಂತ್ಯಕಾಲ ಆದಮೇಲೆ ಈಗ ಉಪಚುನಾವಣೆ ಬಂದಿದೆ. ಉಪಚುನಾವಣೆ ಇಷ್ಟೇ ಆಗಿದ್ದರೆ ಇಷ್ಟು ಸುದ್ದಿ ಆಗ್ತಿರಲಿಲ್ಲ. ಅವರ ಮೊಮ್ಮಗನವರು ಬಂದಿದ್ದಾರೆ. ಮಲ್ಲಿಕಾರ್ಜುನ ಶಾಮಶಂಕರಪ್ಪನವರ ಮಗನಾದ ಅವ್ರ ಮೊಮ್ಮಗ ನಿಂತಿದ್ದಾರೆ. ಚಿಕ್ಕ ವಯಸ್ಸು. ಮಲ್ಲಿಕಾರ್ಜುನ್ ಸೊಸೆಯವರು ಸಂಸದರು, ಅವ್ರ ಮಗ. ಇದು ಹೇಳ್ರಿ, ಕುಟುಂಬ ರಾಜಕಾರಣ ಆಗೋಯ್ತಲ್ರಿ. ಬೇರೆ ಯಾರು ಇಲ್ವಾ? ವಿನಯ್ ಕುಮಾರ್ ಅಂತ ಒಂದು ಎಜುಕೇಟೆಡ್ ವ್ಯಕ್ತಿ ಇದ್ದಾರೆ, ತುಂಬ ಅದ್ಭುತವಾದ ವ್ಯಕ್ತಿ, ಓದಿರೋಂಥ ವ್ಯಕ್ತಿ. ಕುಟುಂಬ ರಾಜಕಾರಣ ಹೀಗೆ ಮುಂದುವರೆದ್ರೆ ಅಪ್ಪ ಶಾಸಕರು, ತಾಯಿ ಸಂಸದರು, ಮಗ ಈಗ MLA, ಸೊಸೆ ಬಂದವರು ಇನ್ನೊಂದು ಯಾವ್ದಾದ್ರು KMF ಮತ್ತೊಂದು ಕೊಟ್ಟು ಇದು ಮಾಡ್ಕೊತಾರೆ. ಕುಟುಂಬ ರಾಜಕಾರಣ ಇಲ್ಲಿಂದ ಹಾಗೆ ಕಂಟಿನ್ಯೂ ಆಗ್ತಾಯಿದೆ. ದೊಡ್ಡ ವ್ಯಕ್ತಿಯಾಗಿ ವಯಸ್ಸಾಗಿ ಒಂದು ಇದು ಅನುಭವ ಇದ್ರೆ, ಅನುಭವ ಇಲ್ಲದ ಚಿಕ್ಕ ವ್ಯಕ್ತಿ ತಾತನ ನೋಡಿದ್ರೆ ಅವ್ರ ಸಮಕ್ಕೆ ಹೋಗೋಕ್ಕಾಗತ್ತನ್ರಿ? ಇವತ್ತು ಆಗಲ್ಲ. ಮತ್ತು ಇನ್ನೊಂದು ಏನಂದರೆ, BJPಯಿಂದ ಇದಕ್ಕೆ ಲಾಭ ಆಗುತ್ತೆ ಅಂತ ಮಾತಾಡ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯ BJPಗೆ ಸಪೋರ್ಟ್ ಮಾಡುತ್ತೆ. ಈ ಕೋಮುವಾದ ಅಂತಾರೆ. ಯಾರು ಮುಸ್ಲಿಮರು ಒಂದು 100% 90%ಅಲ್ಲಿ BJPನ ದೂರಿದಾರ? ಇಲ್ಲ. BJP ಹಿಂಗೆ ಮಾಡಿದ್ದಾರೆ ಅಂತ ಹೇಳಿದಾರ? ಇಲ್ಲ. ನೋಡಿ ಸ್ನೇಹಿತರೆ, ತಪ್ಪು ಮಾಡಿದ್ರು ಕಾಂಗ್ರೆಸ್, ತಪ್ಪು ಮಾಡಿದ್ರು ತಪ್ಪೇ, BJP ಮಾಡಿದ್ರು ತಪ್ಪೇ. ಹಾಗಾಗಿ ಯಾರು ತಪ್ಪು ಮಾಡಿರ್ತಾರೆ ಹೇಳಬೇಕು. ಸುಮ್ಮನೆ ಎಲ್ಲ ಯಾವುದೋ ಒಂದು ಕಮೆಂಟ್ಸು ಲೈಕ್ಗೋಸ್ಕರ ವಿಡಿಯೋ ಮಾಡ್ಕೊಂಡು ದೂರದಲ್ಲ. ಇಲ್ಲಿ ಯಾರೋ ಒಬ್ಬ ವಿಡಿಯೋ ಮಾಡಿದ್ದಾರೆ, ಮುಂದೆ ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಈಗ ಸಾದಿಕ್ ಪೈಲೋನವರು ಅವ್ರ ವಿರುದ್ಧ ನಾಮಿನೇಷನ್ ಫೈಲ್ ಮಾಡಿ, ನಾನು ನಿಲ್ಲೇಬೇಕು, ನಮಗೆ ಶಾಮನೂರು ಶಿವಶಂಕರಪ್ಪನವ್ರು ಮಾತು ಕೊಟ್ಟಿದ್ದರು, ಮುಂದೊಂದು ದಿನ ಅವಕಾಶ ಕೊಡ್ತೀವಿ ಅಂತ. ಇವರಿಗೆ ಅರ್ಜೆಂಟ್ ಆಗಿದೆ, ಚಿಕ್ಕ ವಯಸ್ಸು, ಈ 2 ವರ್ಷ ಬಿಟ್ಕೊಡ್ಬೇಕಾಗಿತ್ತು ಅಂತ. ಆದರೆ ಮಲ್ಲಿಕಾರ್ಜುನ್ ಅವ್ರ ಮನಸ್ಸಲ್ಲಿ ಏನಿರ್ಬೋದು, ಈ 2 ವರ್ಷ ನಾನು ಬಿಟ್ಕೊಟ್ಬಿಟ್ರೆ ಮುಂದೆ ನನ್ನ ಮಗನಿಗೆ ಈ ಅವಕಾಶ ಸಿಗಲ್ಲ ಅನ್ನೋ ಒಂದು ಯೋಚನೆ ಇರ್ಬೋದು. ಈಗ ಇದರಿಂದ ಮುಸ್ಲಿಮವರು ಕಾಂಗ್ರೆಸ್ ನಮಗೆ ಮೋಸ ಮಾಡ್ತು ಅಂತ BJP ಕಡೆ ಟರ್ನ್ ಆಗ್ತಾ ಇದ್ದಾರೆ ಅಂತ ಸುದ್ದಿ TV ಮಾಧ್ಯಮಗಳೆಲ್ಲ ನೋಡ್ತೀರ. ಆದರೆ ಕುಟುಂಬ ರಾಜಕಾರಣ ಹಂಗೇ ಹೋಯ್ತಳ್ರಿ. ವಿನಯ್ ಕುಮಾರ್ ಅಂತ ಒಂದು ಎಜುಕೇಟೆಡ್ ಪರ್ಸನ್ ಬೇಕಣ್ರಿ, ಆ ವ್ಯಕ್ತಿ ಕೊಡ್ಬೋದಾಗಿತ್ತಲ್ಲ. ಇವ್ರ ಕುಟುಂಬ ರಾಜ್ಯನ ಬೆಳೆಸ್ಕೊಂಡು ಹೋಗ್ತಾರೆ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ, ಆರಾಧಿ ಕಾಪಾಡಿ. ಜೈ ಶ್ರೀರಾಮ್.